ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು 7 ತಿಂಗಳನ್ನು ಕಳೆದು 8ನೇ ತಿಂಗಳಿನ ಮೊದಲನೇ ದಿವಸಕ್ಕೆ ಕಾಲಿಟ್ಟಿದ್ದೀವಿ. ಆಗಸ್ಟ್ ತಿಂಗಳು ಅಂದರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರತಕ್ಕಂಥ ತಿಂಗಳು. ಆದರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಕೆಲವೊಂದು ಜನಗಳಿಗೆ ಇನ್ನು ಸ್ವಾತಂತ್ರ್ಯ ಸಿಗದೆ ಸೈತಾನನ ಬಂಧನದಲ್ಲೇ ಇದ್ದಾರೆ ಪ್ರಿಯರೇ. ಇವತ್ತು ಸೈತಾನನ ಬಂಧನ ಅಂತ ಹೇಳಿದ್ರೆ ಪ್ರಿಯರೇ, ಏನಂತಂದರೆ ಚಟಗಳಾಗಿರ್ಬೋದು, ಕೆಟ್ಟ ಒಂದು ಕಾರ್ಯಗಳಾಗಿರ್ಬೋದು, ಅಥವಾ ವೈಭಿಚಾರದ ಬಂಧನ, ಸಾಲದ ಬಂಧನ, ಕಾಯಿಲೆ ಬಂಧನ, ಬಡತನದ ಬಂಧನ, ಜಿಗುಪ್ಸೆಯ ಬಂಧನ, ಈ ಥರದ ಬಂಧನಗಳಿಂದ ನಾವು ಹೊರಗಡೆ ಬರಬೇಕಾದ್ರೆ ಇದಕ್ಕೆ ಆತ್ಮಿಕ ಬಂಧನಗಳು ಅಂತ ನಾವು ಹೇಳ್ತೀವಿ. ಶಾರೀರಿಕವಾಗಿ ನಮಗೆ ಸ್ವಾತಂತ್ರ್ಯ ಇದ್ದರೂ ಕೂಡ ಆತ್ಮಿಕ ಬಂಧನಗಳಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ ಪ್ರಿಯರೇ. ಆದರೆ ಶರೀರದ ಕ್ರಿಯೆಗಳ ಮೂಲಕವೇ ಆತ್ಮ ಬಂಧನವಾಗುತ್ತದೆ ಅಂತ ಹೇಳೋದನ್ನು ನಾವು ತಿಳಿಬೇಕಾಗಿದೆ ಪ್ರಿಯರೇ. ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ಹೇಳೋದಕ್ಕೆ ಈ ತಿಂಗಳು ಒಂದು ವಾಗ್ದಾನದ ಸಂದೇಶವಾಗಿ ಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಅಂದರೆ ಯೋಹಾನ 11:40 ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪ್ರಿಯರೇ, ನೀನು ನಂಬಿದರೆ ದೇವರ ಮಹಿಮೆ ಕಾಣುವಿ, ನಂಬದೇ ಇದ್ದರೆ ದೇವರ ಮಹಿಮೆ ನಿಮಗೆ ಕಾಣಲಿಕ್ಕೆ ಅಸಾಧ್ಯ ಪ್ರಿಯರೇ. ಇವತ್ತು ಏನಾಗ್ತಾ ಇದೆ ಅಂದರೆ ಸೈತಾನ ಪ್ರಪ್ರಥಮವಾಗಿ ಮಾಡತಕ್ಕಂಥ ಕಾರ್ಯ ಏನಂದರೆ ಅಪನಂಬಿಕೆ. ನೀನು ಯೇಸು ಹತ್ರ ಇಷ್ಟು ವರ್ಷ ಹೋಗಿ ಏನಾಯಿತು, ನಿನಗೆ ಏಕೆ ಅದ್ಭುತ ಆಗಲಿಲ್ಲ, ನಿನ್ನೆ ಮೊನ್ನೆ ಬಂದವರಿಗೆ ಅದ್ಭುತ ಆಯಿತು, ನಿನಗೆ ಏಕೆ ಆಗಲಿಲ್ಲ. ನೋಡಿ, ಇಂಥ ಸಮಯದಲ್ಲಿ ನಾವು ಬಿದ್ದು ಹೋಗಬಾರ್ದು. ನಾವು ಆದಷ್ಟು ದೇವರನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಸ್ವಾಮಿ ಹೇಳ್ತಾರೆ, ಅಪನಂಬಿಕೆಯಿಂದ ಬಿದ್ದು ಹೋಗುವಂಥ ಜನಗಳಿಗೆ ಕಾರ್ಯ ಮಾಡಲಿಕ್ಕೆ ಸ್ವಾಮಿ ಕೈಯಿಂದ ಸಾಧ್ಯ ಇಲ್ಲ. ಇವತ್ತು ನೀವು ಕೋಟಿ ದುಡ್ಡು ಕಾಣಿಕೆಯಾಗಿ ಕೊಡ್ಬೋದು, ಆಸ್ತಿನೇ ತೆಗೆದುಕೊಡ್ಬೋದು, ಬಿಲ್ಡಿಂಗ್ಗಳನ್ನ ಕಟ್ಟಿಸಿಕೊಡ್ಬೋದು, ಆಲಯನೇ ಕಟ್ಟಿಸಿಕೊಡ್ಬೋದು. ಆದರೆ ನಿಮ್ಮಲ್ಲಿ ನಂಬಿಕೆ ಅಂತ ಹೇಳೋದು ಇಲ್ಲದೆ ಇದ್ದರೆ ದೇವರ ಮಹಿಮೆಯನ್ನು ಕಾಣಲಿಕ್ಕಾಗೋದಿಲ್ಲ. ಹಾಗಾದರೆ ಈ ತಿಂಗಳ ವಾಗ್ದಾನ ಯಾವ ಥರ ಇದ್ದರೆ, ನೀನು ನಂಬಿದ್ರೆ ನನ್ನ ಮಹಿಮೆಯನ್ನು ನಿನ್ನ ಕುಟುಂಬದಲ್ಲಿ ತೋರಿಸ್ತೇನೆ ಅಂತ ಸ್ವಾಮಿ ಹೇಳ್ತಿದ್ದಾರೆ. ಸತ್ತಂತಹ ಲಾಜರನನ್ನೇ ಎಬ್ಬಿಸಿರತಕ್ಕಂತಹ ದೇವರು. ಗಮನಿಸಿ ಪ್ರಿಯರೇ, ವಚನ ನಾನು ಈಗ ಹೇಳ್ತಾ ಇದ್ದೀನಿ, ಆಗಲೇ ಹೇಳಿದಾಗೆ 11:40, ಅದಕ್ಕಿಂತ ಮೊದಲು 11:39 ನಾವು ಓದಿಕೊಳ್ಳುವ. ಆ ಒಂದು ಸತ್ತಂಥ ಲಾಜರನನ್ನು ಆ ಒಂದು ಸಮಾಧಿ ಒಳಗಡೆ ಸೇರಿಸಿ 4 ದಿವಸವಾಗಿತ್ತು. ಆವಾಗ ಅದನ್ನು ತೆಗಿಯಿರಿ ಅಂತ ಹೇಳಿದಾಗ ಮಾರ್ತಳು ಏನು ಹೇಳ್ತಾಳೆ ಅಂತ ಹೇಳೋದನ್ನ ನೋಡಿ. 39ನೇ ವಾಕ್ಯ, ಯೇಸು ಆ ಕಲ್ಲನ್ನು ತೆಗೆಯಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ನೋಡಿ, ಇವಳ ನಂಬಿಕೆ ಯಾವ ಥರ ಅಂದರೆ ಸತ್ತವನು ಎದ್ದೇಳೋದಿಲ್ಲ, ಸತ್ತು ನಾತ ಹುಟ್ಟಿದೆ, ಅದು 4 ದಿವಸ ಆಯಿತು, ಏನು ಪ್ರಯೋಜನ ಇಲ್ಲ ಅಂತ ಹೇಳುವಂಥದ್ದು ಆಕೆಯ ನಂಬಿಕೆ. ಹಾಗೇನೆ ಇವತ್ತು ಸೈತಾನ ಏನು ಮಾಡ್ತಾರೆ, ಅಯ್ಯೋ ನಿಂದು ಮುಗಿದೋಯ್ತು, ನಿಂದ ಆಗೋಯ್ತು, ನಿನ್ನ ಕ್ರಿಯೆಗಳು ಎಲ್ಲ ಸ್ಟಾಪ್ ಆಗೋಯ್ತು, ನೀನು ಬದುಕಿದ್ದು ಪ್ರಯೋಜನ ಇಲ್ಲ, ಹೋಗು ಸತ್ತೋಗ್ಬಿಡು, ಹೋಗು ಆತ್ಮಹತ್ಯೆ ಮಾಡ್ಕೊಬಿಡು ಅಂತೇಳಿ ಜಿಗುಪ್ಸೆಯನ್ನು ಹುಟ್ಟಿಸ್ತಾನೆ. ಮತ್ತು ಅಪನಂಬಿಕೆಯನ್ನು ಕೊಡ್ತಾನೆ. ಅಯ್ಯೋ ನೀನು ಹೋಗಿ ಏನು ಪ್ರಯೋಜನ, ಅಯ್ಯೋ ನೀನು ಹೋದರೆ ಅಲ್ಲಿ ಸಕ್ಸಸ್ ಆಗೋದಿಲ್ಲ ಅಂತೇಳಿ. ಆವಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆ ಕಾಣುವಿ ಅಂತೇಳಿ. ನೋಡಿ, ಆ ಮಾರ್ತಳ ಒಂದು ನಂಬಿಕೆಗೆ ದೇವರು ತನ್ನ ಮಹಿಮೆಯನ್ನು ತೋರಿಸ್ಕೊಟ್ರು ಪ್ರಿಯರೇ. 4 ದಿವಸವಾಗಿ ಸತ್ತಂತಹ ವ್ಯಕ್ತಿ ಎದ್ದು ಬಂದಾದರೆ ಇವತ್ತು ಕೂಡ ಆ ಒಂದು ಇಸ್ರೇಲ್ ದೇಶಕ್ಕೆ ಹೋದಾಗ ಅಲ್ಲಿ ಆ ಒಂದು ಲಾಜರನ ಗೋರಿಯ ಜಾಗ ಈಗಲೂ ಇದೆ ಪ್ರಿಯರೇ. ಆ ಒಂದು ಲಾಜರನ ಇಟ್ಟಂಥ ಜಾಗ, ಅವನು ಎದ್ದು ಬಂದಂಥ ಜಾಗ ಇದೆ ಪ್ರಿಯರೇ. ಇದೆಲ್ಲ ಒಂದು ವೈಜ್ಞಾನಿಕವಾಗಿ ಸಾಕ್ಷ್ಯಾಧಾರಗಳ ಸಮೇತ ಬಂದಿರುವಂಥ ಕಾರಣಕ್ಕೋಸ್ಕರ ಬೈಬಲ್ ಎಷ್ಟೋ ಸತ್ಯ ಅಂತ ಹೇಳೋದನ್ನು ಇವತ್ತು ವೈಜ್ಞಾನಿಕವಾಗಿ ಪ್ರೂವ್ ಆಗ್ತಾ ಇದೆ. ಅಲ್ಲಿ ಬೈಬಲಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ನಡೀತಾ ಇದೆ ಪ್ರಿಯರೇ. ಹಾಗಾದರೆ ನಮಗೆ ಏನಂದರೆ ಕೇವಲ ದೇವರಿಗೆ ನೀವು ಕೊಡಬೇಕಾಗಿರ್ತಕ್ಕಂಥ ಕಾಣಿಕೆ ಏನಂತಂದರೆ ಪ್ರಿಯರೇ, ನೀವು ಹೋಗಿ 1 ಕೋಟಿ ದುಡ್ಡು ಕೊಡೋದಲ್ಲ, 10,000 ದುಡ್ಡು ಕೊಡೋದಲ್ಲ. ನೀವು ಬೇಕಾದರೆ ಬಿಲ್ಡಿಂಗ್ಗಳನ್ನ ಕಟ್ಟಿಸಿ ಕೊಡ್ಬೋದು, ನೀವು ಚರ್ಚ್ಗಳನ್ನ ನಡೆಸ್ಬೋದು, ಎಲ್ಲವನ್ನ ಮಾಡ್ಬೋದು. ಆದರೆ ನಿಮ್ಮಲ್ಲಿ ಒಂದು ಚೂರು ಅಪನಂಬಿಕೆ ಬಂದರೆ ದೇವರಿಗೆ ಕಾರ್ಯ ಮಾಡಲಿಕ್ಕಾಗೋದಿಲ್ಲ. ನೀವು ಮೊದಲನೇದಾಗಿ ದೇವರಿಗೆ ಕೊಡಬೇಕಾದಂಥ ಕಾಣಿಕೆ ನಂಬಿಕೆಯ ಕಾಣಿಕೆಯಾಗಿದೆ. ಈ ಹಣಕಾಸಿನ ಕಾಣಿಕೆಗಿಂತ, ಜಾಗ ಭೂಮಿಯ ಕಾಣಿಕೆಗಿಂತ
ಅಂತ ನಿನ್ನ ನಂಬಿಕೆ ಒಂದು ಕಾಣಿಕೆಯನ್ನು ನೀನು ಹಾಕಿದ್ರೆ ಈ ತಿಂಗಳು ದೇವರ ಮಹಿಮೆಯನ್ನು ನಿನ್ನ ಕುಟುಂಬದಲ್ಲಿ, ನಿನ್ನ ವ್ಯವಹಾರದಲ್ಲಿ, ನಿನ್ನ ಎಲ್ಲ ಕಾರ್ಯಭಾರಗಳಲ್ಲಿ, ನಿನ್ನ ಆರೋಗ್ಯದಲ್ಲಿ ನನ್ನ ದೇವರ ಮಹಿಮೆಯನ್ನು ನೀವು ಕೂಡ ಕಾಣಲಿಕ್ಕೆ ಸಾಧ್ಯವಾಗಿದೆ ಪ್ರಿಯರೇ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವು ನಂಬಿ ನಿಮ್ಮಲ್ಲಿ ನನ್ನ ಮಹಿಮೆಯನ್ನು ತೋರಿಸ್ತೇನೆ ಅಂತೇಳಿ. ಅಂದರೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಅಂತ ಹೇಳಿದಾಗೆ ಅವತ್ತು ಮಾರ್ತಳಿಗೆ ಹೇಳಿದಂತಹ ಒಂದು ವಾಗ್ದಾನದ ಮಾತು ಇವತ್ತು ನಮ್ಮ ಪ್ರತಿಯೊಂದೊಂದು ಕುಟುಂಬಗಳಿಗೆ ಸ್ವಾಮಿ ಹೇಳ್ತಿದ್ದಾರೆ, ನೀನು ನಂಬು, ನೀನು ನಂಬು, ನೀನು ನಂಬು, ಹೃದಯದಿಂದ ನಂಬು, ಬರೀ ಮನಸ್ಸಿನಿಂದ ಬರೀ ಕೇವಲ ಒಂದು ಕ್ಷಣಕ್ಕೋಸ್ಕರ ನಂಬೋದು ಬೇಡ, ಅದ್ಭುತ ಬರ್ತದೆ ಅಂತ ನಂಬೋದು ಬೇಡ. ನೀನು ಯೇಸುವೆ ಸತ್ಯವಾದ ದೇವರು, ನಿತ್ಯವಾದ ದೇವರು, ಜೀವಂತ ದೇವರು, ಮನಮರುಗೋ ದೇವರು, ಸತ್ತು 3 ದಿವಸ ಎದ್ದು ಬಂದಂಥ ದೇವರು ಅಂತ ನೀನು ಯಾವಾಗ ನಂಬ್ತೀಯೋ ಅಲ್ಲಿ ದೇವರ ಮಹಿಮೆಯನ್ನು ನೀನು ಕಾಣಬಹುದು ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾನು ಒಂದು ಚಿಕ್ಕ ಒಂದು ವಚನವನ್ನು ತೆಗಿತಾ ಇದ್ದೀನಿ. ಇದನ್ನು ನಾವು ಗಮನಿಸಿದ ಆದರೆ ಇಲ್ಲಿ ಏನು ಬರ್ತದೆ ನೋಡಿ, ನಾವು ಯಾವ ಥರ ನಂಬಬೇಕು ಅಂತ ಹೇಳೋದನ್ನ ನಾವು ಇಲ್ಲಿ ತೋರಿಸ್ತೀವಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಮತ್ತು 10ನೇ ವಾಕ್ಯವನ್ನು ನಾವು ಗಮನಿಸಿದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಯಿಂದ ಆಯ್ಕೆ ಮಾಡಿಕೊಂಡು ದೇವರು ಆತನ ಸತ್ತವರೊಳಗಿಂದ ಎಬ್ಬಿಸನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ನೋಡಿ, ನೀನು ರಕ್ಷಣೆ ಬೇಕಾ? ನೀನು ಹೃದಯದಿಂದ ಯಾವ ಥರ ನಂಬಬೇಕು? ಯೇಸುವನ್ನು ಸತ್ತವರೊಳಗಿಂದ ದೇವರು ಎಬ್ಬಿಸಿದನು ಅಂತ ನೀನು ನಂಬಬೇಕು. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡೋದರ ಮೂಲಕ ರಕ್ಷಣೆ ಆಗ್ತದೆ. ಹಾಗಾದರೆ ನೀನು ಯಾವುದೆಲ್ಲ ವಿಷಯದಲ್ಲಿ ರಕ್ಷಣೆ ಕಳ್ಕೊಂಡಿದ್ಯಾ? ಪರಲೋಕ ರಾಜ್ಯಕ್ಕೆ ಬರುವಂಥ ವಿಷಯದಲ್ಲಿ ಪಾಪಕ್ಕೆ ಬಿದ್ದು ರಕ್ಷಣೆ ಕಳ್ಕೊಂಡಿದೆಯೋ? ರೋಗದ ವಿಷಯದಲ್ಲಿ, ಅನಾರೋಗ್ಯ ಬಂಧನದಲ್ಲಿ ನೀವು ರಕ್ಷಣೆ ಕಳ್ಕೊಂಡಿದೆಯೋ? ಸಾಲದ ಬಂಧನದ ವಿಷಯದಲ್ಲಿ ರಕ್ಷಣೆ ಕಳ್ಕೊಂಡಿದೆಯೋ? ನೀವು ಯಾವ ಫೀಲ್ಡ್ಗಳಲ್ಲಿ ನೀವು ರಕ್ಷಣೆಯನ್ನು ಕಳೆದುಕೊಂಡಿರೋ ಅಲ್ಲಿ ಎಲ್ಲ ನೀವು ಪ್ರಾರ್ಥಿಸಿದಾಗ ರಕ್ಷಕನಾದ ಯೇಸು ನಿಮ್ಮ ಕುಟುಂಬಕ್ಕೆ ಬಂದು ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಜಯವನ್ನು ಕೊಟ್ಟು ರಕ್ಷಿಸುತ್ತಾರೆ. ಇದು ಈ ಒಂದು ತಿಂಗಳಿನಲ್ಲಿ ರಕ್ಷಣೆ ಕೊಡುವಂಥ ಒಂದು ತಿಂಗಳಾಗಿದೆ ಪ್ರಿಯರೇ. ಹಾಗಾದರೆ ನಾವು ಏನಂತ ನಂಬಬೇಕು? ನೀವು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರ ಆತನ ಸತ್ತವರೊಳಗಿಂದ ಎಬ್ಬಿಸೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ. ನಂಬದೇ ಇದ್ದರೆ ರಕ್ಷಣೆ ಇಲ್ಲ. ಹಾಗಾದರೆ ಸ್ವಾಮಿ ಹೇಳ್ತಾರೆ, ನಂಬಿಕೆ ನಂಬಿಕೆ ನಂಬಿಕೆ. ಈ ಜನಗಳ ಮಾತನ್ನು ಕೇಳೋದು ಬೇಡ. ಇಲ್ಲಿ ಸ್ವಾಮಿ ಇನ್ನೊಂದು ವಚನದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ಪ್ರಿಯರೇ. ಇಬ್ರಿಯ 11:6 ನಾವು ತೆಗೆದುಕೊಳ್ಳುವ. ಇದರಲ್ಲಿ ಏನು ಬರ್ತದೆ ನೋಡಿ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಹುಡುಕೋರಿಗೆ ಪ್ರತಿಫಲ ಕೊಡ್ತಾನೆಂದು ನಂಬುವುದು ಅವಶ್ಯ. ಹಾಗಾದರೆ ನಾವು ಮೊಟ್ಟ ಮೊದಲನೇದಾಗಿ ದೇವರ ಬಳಿಗೆ ಬರುವವನು, ನೋಡಿ ಎಷ್ಟು ಚೆನ್ನಾಗಿ ಬರ್ತಂತೇಳಿ, ನಂಬಿಕೆ ಇಲ್ಲದವನಿಗೆ ದೇವರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಅಪನಂಬಿಕೆ ಇರತಕ್ಕಂಥ ವ್ಯಕ್ತಿಗಳಿಗೆ ದೇವರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. 100% ಹೇಳ್ತೀನಿ. ಅದಕ್ಕೇ ಯೇಸು ಸ್ವಾಮಿ ತನ್ನ ಶಿಷ್ಯಂದರಿಗೆ ಹೇಳಿದ್ರು, ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ ಅಂತೇಳಿ. ನಂಬಿಕೆ ಇಲ್ಲದ ಕ್ರಿಯೆಯು ಸತ್ತಂತಾಗಿದೆ ಅಂತ ಕೂಡ ದೇವರ ವಾಕ್ಯದಲ್ಲಿ ಮತ್ತೊಂದು ಕಡೆ ಕೂಡ ಬರೆದಿದೆ ಪ್ರಿಯರೇ, ಯಾಕೋಬದಲ್ಲಿ. ಹಾಗಾದರೆ ಪ್ರಿಯರೇ, ನಮ್ಮ ನಂಬಿಕೆಯಿಂದ ನಾವು ಈ ತಿಂಗಳು ದೇವರ ನಾಮದ ಮಹಿಮೆಯನ್ನು ಕಾಣಲೇಬೇಕು. ನಾವು 1ನೇ ತಾರೀಕಿನಿಂದ ಹಿಡಿದು 31ನೇ ತಾರೀಕಿನವರೆಗೂ ಪ್ರತಿ ದಿನವೂ, ಪ್ರತಿ ಕ್ಷಣವೂ, ಪ್ರತಿ ಗಳಿಗೆಯಲ್ಲೂ, ಪ್ರತಿ ಗಂಟೆಗಳಲ್ಲೂ ನಾವು ದೇವರ ಅದ್ಭುತ ಮಾತುಕಾರ್ಯಗಳನ್ನು ಕಾಣಬೇಕಾದ್ರೆ ನಮ್ಮ ಸಾಸಿವೆ ಕಾಳಿನ ನಂಬಿಕೆಗೆ ದೇವರು ದೊಡ್ಡ ಪ್ರತಿಫಲವನ್ನು ಕೊಡುವಂಥ ದೇವರಾಗಿದ್ದಾರೆ ಪ್ರಿಯರೇ. ಹಾಗಾದರೆ ಇಲ್ಲಿ ಸ್ವಾಮಿ ಹೇಳ್ತಾರೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಹಾಗಾದರೆ ದಯವಿಟ್ಟು ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಒಂದು ಕಾರ್ಯಗಳ ಮೇಲೆ, ಅಕ್ಕಪಕ್ಕದ ಜನಗಳಾಗಲಿ ಅಥವಾ ನಿಮ್ಮ ಮನೆಯಲ್ಲಿ ಸಂಶಯಗಳು ಬರೋದಾಗಲಿ ಆದರೆ ದಯವಿಟ್ಟು ಅದನ್ನೆಲ್ಲ ತೆಗೆದುಹಾಕಿ ನಂಬಿಕೆಯಿಂದ ನಿಮ್ಮ ಆಲಯಗಳಿಗೆ ನೀವು ಪ್ರತಿ ಭಾನುವಾರ ತಪ್ಪದೇ ಹೋಗಿ, ಹಾಗೆಯೇ ಪ್ರತಿದಿನವೂ ಕೂಡ ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ವಾಕ್ಯವನ್ನು ಓದಿ, ಪ್ರತಿಯೊಂದನ್ನು ಕೂಡ ನಂಬಿಕೆಯಿಂದಲೇ ಮಾಡಿದಾಗ ಈ ತಿಂಗಳು ನಮ್ಮ ಮತ್ತು ನಿಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಅದ್ಭುತ ಕಾರ್ಯಗಳನ್ನು ಯೇಸು ಸ್ವಾಮಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಅಲ್ಲಿ ನೋಡಿ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಅಂತ ಫಸ್ಟ್ ಆಫ್ ಆಲ್ ನಂಬಬೇಕು. ಇವತ್ತು ಏನಾಗಿದೆ ಅಂತಂದರೆ ಪ್ರಿಯರೇ, ಸುಮಾರು ಕಡೆಗಳಿಗೆ ಹೋಗಿ ಆರೋಗ್ಯಕ್ಕೋಸ್ಕರ, ಮಾಟ ಮಂತ್ರಗಳದ ಬಂಧನ ಬಿಡಿಸಿಕೊಳ್ಳೋದಕ್ಕೋಸ್ಕರ, ದೆವ್ವ ಪೀಡೆ ಪಿಶಾಚಿಗಳನ್ನು ಶಕ್ತಿಯಿಂದ ಬಿಡಿಸಿಕೊಳ್ಳೋದಕ್ಕೋಸ್ಕರ ಎಷ್ಟೆಷ್ಟೋ ಜಾಗಗಳಿಗೆ ಹೋಗಿ ಎಲ್ಲಿಯೂ ಸಕ್ಸಸ್ ಆಗದೆ ಸೋತು ಸುಣ್ಣ ಆಗಿರೋರು ಯೇಸು ಹತ್ರ ಬಂದಾಗಲೂ ಕೂಡ ಅವರು ಕೂಡ ನಂಬೋದಿಲ್ಲ. ಯಾವ ಥರ ಎಲ್ಲ ದೇವ್ರ ಥರನೇ ಇದು ಒಂದು ದೇವ್ರು ತಗೊಂಡು ಅವ್ರು ನಂಬ್ಕೊಂಡು ಬರ್ತಾರೆ ಪ್ರಿಯರೇ. ಆದರೆ ಆ ನಂಬಿಕೆ ಇಲ್ಲದೇ ಬರುವಾಗ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯ ನಂಬಿಕೆ ಇದ್ದರೂ ಸಾಕು, ಅವರ ಕುಟುಂಬಕ್ಕೆ ಅದ್ಭುತ ಆಗೇ ಆಗ್ತದೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಬರುವಾಗ ಯಾರು ಕೂಡ
ದೇವರು ಯೇಸು ಸ್ವಾಮಿ ನಿಜವಾದ ದೇವರು, ಸತ್ಯವಾದ ದೇವರು, ಜೀವಂತ ದೇವರು, ಮನಮರುಗ ದೇವರು, ಕಣ್ಣೀರಿಡುವಂಥ ದೇವರು, ನಮಗೋಸ್ಕರ ರಕ್ಷಿಸುವಂಥ ದೇವರು, ನಮ್ಮನ್ನು ಬಲಪಡಿಸುವಂಥ ದೇವರನ್ನು ನಂಬಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಆವಾಗ ಪ್ರಾರ್ಥನೆ ಮಾಡತಕ್ಕಂಥ ವ್ಯಕ್ತಿಯ ನಂಬಿಕೆ ಅವರ ಕುಟುಂಬದಲ್ಲಿ ಅದ್ಭುತವನ್ನು ಮಾಡ್ತದೆ. ಬರ್ತಾ 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 ಅವ್ರು ನಂಬ್ತಾ ದೇವರ ಮಹಿಮೆಯನ್ನು ಅವರ ಕುಟುಂಬದಲ್ಲಿ ಕಾಣ್ತಾ ಬರ್ತಾರೆ. ಸ್ಟಾರ್ಟಿಂಗಲ್ಲಿ ಬಂದಾಗ ಯಾವ ಥರ ಇದ್ರೋ ಅದಕ್ಕಿಂತಲೂ ದುಪ್ಪಟ್ಟು ಪಾಲು ಅವರು ಆ ಒಂದು ಅಭಿವೃದ್ಧಿಯ ಪಥಕ್ಕೆ ಅವರು ಹೋಗೋದನ್ನ ನಾವೇ ಎಷ್ಟೋ ಕಂಡಿದ್ದೀವಿ. ಇವತ್ತು ಯೇಸು ಸ್ವಾಮಿ ಹತ್ರ ಬಂದಂಥ ವ್ಯಕ್ತಿಗಳು ಬರುವಾಗ ಯಾವ ಥರ ಬಂದಿರ್ತಾರೆ, ಬಂದ ಆದಮೇಲೆ ಯಾವ ಥರ ಇದ್ದಾರೆ ಅಂತ ಹೇಳೋದನ್ನ ನಾವೇ ಅಕ್ಕಪಕ್ಕದವರೆಲ್ಲ ನೋಡಿದಾಗ ಅಲ್ಲಿ ದೇವರ ಮಹಿಮೆಯನ್ನು ನಾವು ಕಾಣಬಹುದು ಪ್ರಿಯರೇ. ಹಾಗಾದರೆ ಪ್ರಿಯರೇ, ಅಲ್ಲಿ ಸ್ವಾಮಿ ಇನ್ನೊಂದು ವಾಕ್ಯದಲ್ಲಿ ಬರೆದಿದೆ, ಅದೇ ವಾಕ್ಯದಲ್ಲಿ ತನ್ನನ್ನು ಹುಡುಕೋರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹಾಗಾದರೆ ನೀನು ಈ ತಿಂಗಳು ಏನೆಲ್ಲ ಕೋರಿಕೆಗಳಿದೆಯೋ ಹಂಗೇಳ್ಕೊಂಡು ದುರಾಸೆಯ ಕೋರಿಕೆಗಳಲ್ಲ, ದೇವರ ಚಿತ್ತಕ್ಕೆ ಅನುಸಾರವಾದ ಏನೆಲ್ಲ ಕೋರಿಕೆಗಳಿದೆಯೋ ಅವರಿಗೆ ಪ್ರತಿಫಲ ಕೊಡ್ತೀನಿ ಅಂತ ನನ್ನ ಸ್ವಾಮಿ ಈ ತಿಂಗಳು ನಿಮಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ಈ ವಾಗ್ದಾನ ನಮ್ಮಿಂದ ತಪ್ಪಿ ಹೋಗದಂತೆ ಇರಬೇಕಾ? ನಾವು ಯಾವುದೇ ಥರದ ಆ ಒಂದು ತಪ್ಪಾದ ಮಾತುಗಳಿಗೆ, ತಪ್ಪಾದ ಕ್ರಿಯೆಗಳಿಗೆ ಒಳಪಟ್ಟು ದೇವರನ್ನ ಬಿಟ್ಟು ಹೋಗುವಂತಹ ಆತ್ಮ ನಮ್ಮಲ್ಲಿ ಬರಬಾರ್ದು ಪ್ರಿಯರೇ. ಅದಕ್ಕೇನೆ ಸ್ವಾಮಿ ಹೇಳ್ತಾರೆ, ಇಬ್ರಿಯ 3:12 ನೋಡಿ, 12 ಮತ್ತು 13 ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯವು ನಿಮ್ಮಲ್ಲಿ ಯಾವನಲ್ಲಿ ಇರಬಾರದು. ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಒಬ್ಬರನ್ನು ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ನೋಡಿ ಎಷ್ಟು ಚೆನ್ನಾಗಿ ಬರ್ದೆ ಅಂತೇಳಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವಂಥ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯ ನಿಮ್ಮಲ್ಲಿ ಬರಬಾರದು. ಹಾಗಾದರೆ ಪ್ರಿಯರೇ, ಇವತ್ತು ದೇವರ ಮಕ್ಕಳಾಗಿರ್ತಕ್ಕಂಥ ನಮಗೂ ಕೂಡ ಕೆಲವೊಂದು ಸಲ ಅಪನಂಬಿಕೆಗಳು ಬರುವುದು ಉಂಟು. ಅಯ್ಯೋ, ನಾನು ಪ್ರಾರ್ಥನೆ ಮಾಡಿದ್ರೆ ಯಾಕೆ ಸಕ್ಸಸ್ ಆಗ್ತಾಯಿಲ್ಲ ಅಂತ ಹೇಳುವಂಥದ್ದು ಇದೆ. ಆದರೆ ಪ್ರಿಯರೇ, ಈ ತಿಂಗಳು ನೀವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವಂಥ ಕೆಟ್ಟ ಹೃದಯ ನನಗೆ ಬೇಡ ಸ್ವಾಮಿ. ಜೀವ ಸ್ವರೂಪನಾದ ದೇವರ ಮೇಲೆ ಅಪನಂಬಿಕೆ ಬರುವಂಥ ಆತ್ಮ ನನಗೆ ಬೇಡ ಸ್ವಾಮಿ. ಜೀವ ಸ್ವರೂಪನಾದ ದೇವರ ವಿರುದ್ಧವಾಗಿ ಬರುವಂಥ ದೂಷಣೆ ಪದಗಳು ನನಗೆ ಬೇಡ ಸ್ವಾಮಿ. ಅಪ್ಪ, ಜೀವ ಸ್ವರೂಪನಾದ ದೇವರನ್ನು ನಂಬಿಕೆಯಿಂದ ಆರಾಧಿಸುವಂಥ ಶಕ್ತಿ ಬಲವನ್ನು ಕೊಡು ಸ್ವಾಮಿ ಅಂತ ಕೇಳಿದ್ರೆ, ಸ್ವಾಮಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವಂಥ ಕಾರಣಕ್ಕೋಸ್ಕರ ನಮ್ಮಲ್ಲಿ ಇನ್ನೂ ನಂಬಿಕೆ ಪ್ರಬಲಗೊಳ್ಳುವಂತೆ ನನ್ನ ಸ್ವಾಮಿ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಂಬಿಕೆಗೆ ಅಡ್ಡಿಯಾಗಿರುವಂಥದ್ದು ಯಾವುದು ಗೊತ್ತಾ? ಪಾಪ. ಇಲ್ಲಿ ನೋಡಿ ಸ್ವಾಮಿ ಬರೆದಿದ್ದಾರೆ, ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಈ ಹೊತ್ತು ಅಂದರೆ ಇವತ್ತು ಸುಮಾರು ಜನ ಈ ಹೊತ್ತನ್ನು ಕಾಣದೇ ಸತ್ತು ಹೋಗಿದ್ದಾರೆ, ಗತಿಸಿ ಹೋಗಿದ್ದಾರೆ, ಇಲ್ಲದೆ ಆಗಿದ್ದಾರೆ. ಆದರೆ ನಮಗೆ ಈ ಹೊತ್ತು ಅಂತ ಹೇಳೋದನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಈ ಹೊತ್ತು ಅಂತ ನೀನು ಎಲ್ಲಿವರೆಗೆ ಹೇಳ್ತೀಯೋ, ಈ ದಿನ ಅಂತ ಎಲ್ಲಿವರೆಗೆ ಹೇಳ್ತೀಯೋ ಅಲ್ಲಿಯವರೆಗೂ ಕೂಡ ಪಾಪದ ಕಾರ್ಯಗಳಿಂದ ದೇವರ ಮೇಲೆ ಅಪನಂಬಿಕೆ ಆತ್ಮ ಬೇಡ. ಹಾಗಾದರೆ ಪ್ರಿಯರೇ, ನಮಗೆ ಅಪನಂಬಿಕೆಯ ಬದಲಿಗೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾಗಿರ್ತಾನೆ ಯೇಸು ಕ್ರಿಸ್ತನನ್ನು ಇವತ್ತು ನಾವು ಮೊಣಕಾಲೂರಿ ಕೇಳುವ, ಅಪ್ಪ ನಿನ್ನನ್ನು ಮತ್ತು ತಂದೆಯಾದ ದೇವರು ಪವಿತ್ರಾತ್ಮರ ಎಲ್ಲ ಶಕ್ತಿಗಳನ್ನು ಮತ್ತು ವಾಕ್ಯದ ರಹಸ್ಯಗಳನ್ನು ನನಗೆ ನಂಬಲಿಕ್ಕಿರೋ ಸಹಾಯ ಕೊಡಪ್ಪ. ಎಲ್ಲೋ ಒಂದು ಕಡೆ ಶೋಧನೆಗೆ ಬಿದ್ದು ಹೋದಾಗ ನಿನ್ನ ಮೇಲೆ ಅಪನಂಬಿಕೆ ಬರುವಂಥ ಕಾರ್ಯಗಳನ್ನು ಮಾಡು, ಸೈತಾನ ಕಾರ್ಯಗಳನ್ನು ಲಯ ಮಾಡಿ ನಿನ್ನ ನಂಬಲಿಕ್ಕಿರೋ ಶಕ್ತಿ ಬಲವನ್ನು ಕೊಡಪ್ಪ ಅಂತ ನಾವು ದೇವರನ್ನ ಬೇಡಿಕೊಳ್ಳೋ ಪ್ರಿಯರೇ. ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಾವು ಈ ತಿಂಗಳ ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ಬೋದು. ಜೂಲೈ ಆಯಿತು, ಆಗಸ್ಟ್ ಆಯಿತು, ನೆಕ್ಸ್ಟ್ ಬರುವಂಥ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಾವು ಆಗಸ್ಟ್ ತಿಂಗಳಲ್ಲಿ ನಾವು ದೇವರ ಮಹಿಮೆಯನ್ನು ಕಂಡಿದ್ದೀವಿ ಅಂತ ಒಬ್ಬೊಬ್ಬರು ಸಾಕ್ಷಿ ಹೇಳ್ಬೋದು ಪ್ರಿಯರೇ. ಹಾಗಾದರೆ ಪ್ರಿಯರೇ, ಒಬ್ಬೊಬ್ಬರು ಸಾಕ್ಷಿ ಹೇಳಬೇಕಾ? ನೀವು ಜುಲೈ ತಿಂಗಳನ್ನು ನೀವು ಕಳಿಸಿ ಆಗಿದೆ, ಆಗಸ್ಟ್ ತಿಂಗಳನ್ನು ನೀವು ಬರಮಾಡಿಕೊಂಡಾಗಿದೆ, ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಿಗೆ ಬರುವಾಗ ಪ್ರಿಯರೇ ನೀವು ಒಬ್ಬೊಬ್ಬರು ಒಂದೊಂದು ಸಾಕ್ಷಿಗಳನ್ನು ಹೇಳಷ್ಟರ ಮಟ್ಟಿಗೆ ದೇವರು ಕೃಪೆ ಕೊಡ್ತಾರೆ. ಹಾಗಾದರೆ ನಂಬಿಕೆಯಿಂದ ಈ ತಿಂಗಳನ್ನು ಕಳೆದು ದೇವರ ಮಹಿಮೆಯನ್ನು ಕಾಣುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ದೇವರ ಮಹಿಮೆಯನ್ನು ಕಂಡು ಸಾಕ್ಷಿ ಹೇಳುವಂತಾಗಲಿ ಎಂದು ಪ್ರಾರ್ಥಿಸಿಕೊಳ್ಳುವ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ ಆರೋಗ್ಯ